ಆದ್ರೆ ನಿಮ್ಗೆ ಗಂಡು ಮಗು ಬೇಕು ಅಂತ ಕೇಳಿದ್ರಿ. 10 ವರ್ಷದಿಂದ ಆಗಿದ್ದಿಲ್ಲ, ರಾಯರ ಹತ್ರ ಹೋಗಿ ಬಂದ್ಮೇಲೆ ರಾಯರ್ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ಓಕೆನಾ? ಇಲ್ಲಿ ರಾಯರ್ಗೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನಿಮಗೆ ಪವಾಡ ಆಗಿದೆ. ಇಲ್ಲಿ ನನ್ನಿಂದ ಆಗಿದೆ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ರಾಯರು ನಿಮಗೆ ಪವಾಡ ಮಾಡಿರೋದು 7ನೇ ವಾರದಲ್ಲಿ ನೀವು ಪವಾಡ ಆಗಿದೆ. ಓಕೆ, ಆದ್ರೆ ಇನ್ನೂ 2 ವಾರ ನೀವು ಕಂಪ್ಲೀಟ್ ಮಾಡಬೇಕು. ನಿಮ್ದೆಲ್ಲ ಇದೆಲ್ಲ ಕಳೆದ ಮೇಲೆ ಅದು ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ನಾನು ನಿಮ್ಗೆ, ಯಾಕಂದ್ರೆ ಮುಂದಿನ ಭವಿಷ್ಯದ ಬಗ್ಗೆ ವ್ರತ ಹೇಳ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ, ಎಷ್ಟು ದೀಪಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಯಾರಮ್ಮ ತಾಯಿ? ನಾನು ಆಲಮ್ಮ ಗುರುಜಿ. ಇಲ್ಲಿ ಚನ್ನಗಿರಿ ಬಂದಾಗ, ತಿಪ್ಟೂರಿ ಬಂದಾಗ ಎಲ್ಲ ಮಾತಾಡ್ಸಿದ್ದೆ ನೋಡ್ರಿ ಗುರುಜಿ. ಆಲಮ್ಮ ಅಂತ ಯಾವ? ಇಲ್ಲೇ ಚನ್ನಗಿರಿ, ಮೊನ್ನೆ ಇಲ್ಲಿ ಚನ್ನಗಿರಿ ಬಂದಾಗ ಅಜ್ಜಹಳ್ಳಿ ಕ್ರಾಸ್ ಅಲ್ಲಿ ಮೀಟ್ ಆಗಿದ್ವಲ್ಲ. ಓಕೆ ಅಮ್ಮ, ಹೇಳಮ್ಮ. ತುಂಬಾ ಖುಷಿ ಆಯ್ತು ಗುರುಜಿ. ನಮ್ಗೆ ಅವತ್ತಿಗಿಂದ ನಾವು ಹುಟ್ಟಿದ ದಿವಸನೇ ಫೋನ್ ಮಾಡ್ಬೇಕು ಅಂತ ಇದ್ವಿ. ಏನಾಗಿತ್ತು ಅಂದ್ರೆ ಪವಾಡ ಆಗೈತಾ? ಪವಾಡನೇ ಅಲ್ವಾ ಇದು ನಮಗೆ? ಏನ್ ಪವಾಡ ತಾಯಿ? ಈಗ 10 ವರ್ಷ ನಾನು ಮಾಡ್ಕೊಂಡಿರ್ಲಿಲ್ಲ ಗುರುಜಿ. ನನಗೆ ಮಾಡ್ಕೋಬೇಕು ಅಂತ ಅನ್ಸಿದ್ದಿಲ್ಲ. ನಾನು 7 ವಾರ ವ್ರತ ಮಾಡಿದ್ದೆ. ಅಲ್ಲ, ಮಕ್ಕಳಾಗಲ್ದ 10 ವರ್ಷ ಆಗಿತ್ತ ನಿಮ್ಗೆ ಇವಾಗ? ನಾನು ಅಲ್ಲ, ಮಕ್ಳು 2 ಹೆಣ್ಮಕ್ಳು ಆಗಿದ್ವು ಗುರುಜಿ. ಓಕೆ. ಅದು ನಾನು ಮಾಡ್ಕೋಬೇಕು ಇನ್ನೊಂದ್ ಹಿಂದೆ ಅಂದ್ರೆ ಗುರುಜಿ ಆಗ್ತಾನೆ ಇರ್ಲಿಲ್ಲ. ಓಕೆ ಅಮ್ಮ. ಅದು ಒಂದು ಪವಾಡ ಅಂದ್ರೆ ಗುರುಜಿ ಅದು ತಾಯಿ ಹೇಳ್ಬಾರ್ದು. ಒಂದ್ಸತಿ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೆ. ನನಗೆ ರಾಯರೇ ಏನು ಅಂತ ಗೊತ್ತಿಲ್ಲ. ಅಲ್ಲಿ ರಾಯರ ದೇವಸ್ಥಾನದಾಗ ಏನು ಇರ್ಲಿಲ್ಲ. ರಾಯರು ಇಷ್ಟೇನಾ, ನಾನು ಹೋಗ್ಬೇಕು ರೀ. ನಾನು ನೋಡ್ಲಿದ್ದು ಅಂದ್ರೆ ನನ್ನ ಮದುವೆಗಿನ ಮುಂಚೆ ಆಗಿರ್ಲಿ, ಯಾವಾಗಾರ ಆಗಿರ್ಲಿ, ನೋಡ್ಲಿದ್ದು ಅಂದ್ರೆ ಮಂತ್ರಾಲಯ ಒಂದೇ, ಎಲ್ಲ ನೋಡಿದೀನಿ ರೀ. ನಾನು ಮಂತ್ರಾಲಯ ಒಂದು ತೋರ್ಸ್ಕೊಂಬರ್ರಿ ಅಂತ ನಮ್ಮ ಮನೆಯವ್ರಿಗೆ ಇದು ಮಾಡ್ತಿದ್ದೆ. ಓಕೆ ತಾಯಿ. ಅವರು ತೋರ್ಸೇ ಇರ್ಲಿಲ್ಲ. ಚೆನ್ನಾಗೈತ್ ಕಣೆ, ಒಂದ್ಸರಿ ಹೋಗ್ಬರ್ಬೇಕು ಅಂತ ಕರ್ಕೊಂಡ್ ಹೋಗ್ರಿ ಅಂದ್ರೆ ಇವ್ರು ಏನನ್ನಾರು ಒಂದ್ ರೀಸನ್ ಹೇಳಾರು. ಓಕೆ ತಾಯಿ. ಅವತ್ತು ಕರ್ಕೊಂಡ್ ಹೋಗ್ಬೇಕು ಅಂದ್ರು ಗುರುಜಿ ಅವ್ರಿಗೆ ಬೇದಿ ಅಂದ್ರು ಬೇದಿ ಅವ್ರಿಗೆ. ನಾನು ಇವತ್ತು ಹೊಂಟಿದೀನಿ ಹೋಗೋಣ ಅಂತಿದ್ವಿ, ಆಗ್ತಿಲ್ಲ ಕಣೆ, ಬೇಡ ಯಾವಾಗ ಹೊಂಟ್ರ ಹಿಂಗೆ ಆಗ್ತಿತ್ತು ಗುರುಜಿ. ಅದನ್ನು ಮೀರಿ ಬೆಳಗಿದ್ದ ಮಾತ್ರೆ ತಗೊಂಡು ಇಲ್ಲಿದ್ದ 6 ಗಂಟೆ ಹಂಗ್ ಬಸ್ ಹತ್ತಿದ್ವಿ ಒಂದ್ಸರಿ ಸ್ಟಾರ್ಟಿಂಗ್. ಅದು ಒಂದ್ ವಿಡಿಯೋ ನೋಡಿದ್ದೆ ಗುರುಜಿ. ನನಗೆ ಯಾರು ಇಲ್ಲ ಅಂದಾಗ ರಾಯರಿದ್ದಾರೆ, ನೀವು ಒಂದ್ಸತಿ ಹೋಗ್ರಿ ರಾಯರ ಹತ್ರ ಬೇಡ್ಕೊಳ್ರಿ ಅಂತ. ನಮ್ಮ ಮನೆ ಹತ್ರನೇ ಮಾಟ ಇರೋದು ರಾಯರದ್ದು. 3 ವಾರ ಹೋದೆ. ರಾಯರೇ ನನಗೆ ಯಾರು ಇಲ್ಲ, ನಿಮಗೆ ನೋಡ್ಬೇಕು ಅಂತ ಅನ್ಸಲ್ವಾ ನಿಮಗೆ ನಾನು ಅಂತ ಕಣ್ಣೀರಿಟ್ಟು ಕೇಳ್ಕೊಂಡೆ ಒಂದ್ಸರಿ ರಾಯರಿಗೆ. ಅದೇ ಶನಿವಾರ ನಾನು ಹೋಗಿ ಬಂದೆ ಸಂಜೆ. ಮನೆ ಹತ್ರ ಎಂದೂ ಒಬ್ಳೆ ಇಲ್ಲ ಗುರುಜಿ ನಾನು. ಇವಾಗ ನಾನೇನ್ ಹೇಳಿದ್ದೆ ನಿಮ್ಗೆ, ಇವಾಗ ಅಲ್ಲಿ ರಾಯರ ಆಶೀರ್ವಾದ ತಗೊಂಡ್ ಬಂದ್ರಿ, ರಾಯರ್ ನಿಮ್ಗೆ ಅನುಗ್ರಹ ಮಾಡಿದ್ರು. ಓಕೆ, ಈಗ ನನ್ನ ಭೇಟಿ ಆಗಿದ್ರಾ ನೀವು? ಎಲ್ಲಿ ಭೇಟಿ ಆಗಿದ್ದೀರಿ? ತಿಪ್ಟೂರಲ್ಲಿ ಭೇಟಿ ಆಗಿದ್ರಾ? ತಿಪ್ಟೂರಲ್ಲಿ ಭೇಟಿ ಆಗಿದ್ದು ಸ್ಟಾರ್ಟಿಂಗ್ಗೆ. ಓಕೆ. ಪೇಷಂಟ್ ಇದಾರೆ ಅಂತ ಅಂದ್ವಲ್ಲ, ಆ ರಮ್ಮನ್ನ ಕರ್ಕೊಂಬರಕ್ಕೆ ಅಂತಂದೇಳಿ ನಾವು ಆ ರಮ್ಮನ್ನ ಕರ್ಕೊಂಬರ್ಬೇಕಾಗಿತ್ತಲ್ಲ ಟಿಪ್ಟೂರಿಗೆ. ಒಂದ್ಸರಿ ನಾನು ನಿಮ್ಮವೆಲ್ಲ ವಿಡಿಯೋಗಳು ನೋಡಿದಾಗ ನಮ್ಮ ಆಶೀರ್ವಾದದಿಂದ ಗಂಡು ಮಗು ಆಯ್ತು ಇವರಿಗೆ, 4 ಹೆಣ್ಮಗು ಆಗಿದ್ವು, 3 ಹೆಣ್ಮಗು ಆಗಿದ್ವು ಅಂತ ಹೇಳಿದ್ರಿ ಗುರುಜಿ ನೀವು ವಿಡಿಯೋದಾಗೆ. ನಿಮ್ಮ ವಿಡಿಯೋ ಎಲ್ಲ ನೋಡ್ದಾಗೆಲ್ಲವ ನಾನು ಎಲ್ಲೆಲ್ಲೋ ದೇವ್ರಿಗೆ ಕೇಳ್ತಿದ್ದೆ, ಏನೇನೋ ಮಾಡ್ತಿದ್ದೆ, ರಾಯರ ಪೂಜೆ ಎಲ್ಲ ಮಾಡಿದ್ದೆ, ಆದ್ರೂ ಅನುಗ್ರಹ ಆಗಿರ್ಲಿಲ್ಲ ಗುರುಜಿ ನನಗೆ. ಓಕೆ, ಇವಾಗ ನೀವು ಅಲ್ಲಿ ತಿಪ್ಟೂರಿಗೆ ಬಂದಾಗ ನಾನು ನಿಮ್ಗೆ ಪೂಜೆದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಾ? ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ನಿನಗೆ ಗಂಡು ಮಗುನೇ ಆಗುತ್ತೆ ಕಣಮ್ಮ ನಿನಗೆ. ನನಗೆ ಅದೇ 3 ತಿಂಗಳು ಆಗಿತ್ತು ಗುರುಜಿ ಅಲ್ಲಿ ಬಂದಾಗ. ಓಕೆ, ಅಂದ್ರೆ ತುಂಬಾ ಭಯ ಆಗ್ತಿತ್ತು ನನಗೆ. ಓಕೆ, ಅಂದ್ರೆ ನಾನು ನಿಮ್ಗೆ ಗಂಡು ಮಗು ಆಗುತ್ತೆ ಚಿಂತೆ ಮಾಡ್ಬೇಡ ಅಂತ ಹೇಳಿದ್ದೆ ನಾನು. ಓಕೆ, ಇವಾಗ ಗಂಡು ಮಗು ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಜಿ. ಮಗು ಹೇಗಿದೆ? ಮಗು ತುಂಬಾ ಚೆನ್ನಾಗಿದೆ ಗುರುಜಿ, ನಿಮ್ಮ ಆಶೀರ್ವಾದದಿಂದ. ಒಂದು ವಿಚಾರದಲ್ಲಿ ನಾನು ಒಂದೇ ಒಂದು ಮಾತು ಹೇಳ್ತೀನಮ್ಮ, ದಯವಿಟ್ಟು ಇಲ್ಲಿ ನಿಮ್ಮ ಆಶೀರ್ವಾದದಿಂದ ಅಂತ ಹೇಳ್ಬೇಡಿ. ಯಾಕಂದ್ರೆ ಇಲ್ಲಿ ನಂದು ಏನೂ ಇಲ್ಲ. ಇದು ಎಲ್ಲಾ ನಿಮ್ಗೆ ಅನುಗ್ರಹ ಮಾಡಿದ್ದು, ಎಲ್ಲಾ ಪವಾಡ ಮಾಡಿದ್ದು ರಾಘವೇಂದ್ರ ಸ್ವಾಮಿ ಅವರು ಮಾತ್ರ. ರಾಘವೇಂದ್ರ ಸ್ವಾಮಿಯರ ಮಾತ್ರ. ಆದ್ರೆ ರಾಯರು ನೀವು ನಮ್ ರೂಪದಾಗ ಬಂದಿದಿರಲ್ಲ ಕಣ್ಣೆದ್ರಿಗೆ, ರಾಯರೇ ನೀವು ನಮ್ ರೂಪದಾಗ ಬಂದಿದ್ದೀರಾ ಅಂತ ಹೇಳ್ಕೊಂಡಿದೀನಿ ಗುರುಜಿ ನಾನು. ರಾಯರು ಇದ್ದಾರೆ, ರಾಯರ ಜೊತೆಗೆ ನೀವು ನಮಗೆ ಪ್ರತ್ಯಕ್ಷವಾಗಿ ಕಂಡಿದಿರಲ್ಲ ನೀವು, ರಾಯರು ಪ್ರತಿರೂಪವಾಗಿ. ಅದೇ ನಮಗೆ ಖುಷಿ. ನಾನು ಹೇಳೋದು ಒಂದೇ ಮಾತಮ್ಮ, ಯಾಕಂದ್ರೆ ರಾಯರು ಇರುವುದು ಸತ್ಯ, ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿರುವುದು ಸತ್ಯ. ರಾಯರು ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಗೆಲ್ಲಬಹುದು, ಹೌದಲ್ವಮ್ಮ? ಹೌದು ಗುರುಜಿ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ ಅಮ್ಮ, ನಾನು ನಿಮ್ನ ನೋಡಿ ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ ನನ್ನ ಕಿವಿ ಮಾತು. ನಾನು ಏನು ಧ್ವನಿ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ, ಭಕ್ತಿಯಿಂದ ಪೂಜೆ ಮಾಡ್ರಿ. ಎಷ್ಟು ದೀಪಗಳು ಬರುತ್ತೆ ಆ ದೀಪಗಳನ್ನು ಕರೆಕ್ಟಾಗಿ ಹಚ್ಚಿದ್ರೆ ನಿಮ್ ಪವಾಡ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತೀನಿ. ಎಲ್ಲಾ ನನ್ನ ತಾಯಂದ್ರಿಗೂ ಹೇಳ್ತೀನಿ. ಇಲ್ಲಿ ಚನ್ನಗಿರಿಗೆ ಅಂದ್ರೆ ಗುರುಜಿ ಇದು ಪೂಜೆ ಮಾಡಕ್ಕೆ ಆಗ್ತಿರ್ಲಿಲ್ಲ ಗುರುಜಿ. ನಮಗೆ ವ್ರತ ಮಾಡಕ್ಕೆ ಆಗ್ತಿರ್ಲಿಲ್ಲ. 7 ವಾರ ವ್ರತ ಕಂಪ್ಲೀಟ್ ಆಗಿ ಗುರುವಾರ ಆದ್ಮೇಲೆ ತಿರುಗಿ ಶುಕ್ರವಾರ ನಾನು ಡೆಲಿವರಿ ಆಗಿದ್ದು ಗುರುಜಿ. ನಾನು ಡಾಕ್ಟ್ರು
ಬಾರಮ್ಮ ನೀನೆ ಮಾಡಿಸ್ತೀನಿ ಅಂತಂದೇಳಿ ಇದು ಮಾಡೋರು ಗುರುಜಿ. ನಾನು ರಥ ಮುಗಿದಾಗ ನಾನು ಹೋಗ್ಬಾರ್ದು ಹಾಸ್ಪಿಟ್ಲಿಗೆ ಅಂತಂದೇಳಿ ಇನ್ನೂ ಒಂದು ವಾರ ಕಂಪ್ಲೀಟ್ ಆಗ್ಲಿ ಆಮೇಲೆ ಹೋಗಿ ಆಪರೇಷನ್ ಮಾಡಿಸ್ಕೊಳ್ಳೋಣ ಅಂತಂದೇಳಿ ಅವ್ರು ಇಲ್ಲಮ್ಮ ಬಿ ಪಿ ಜಾಸ್ತಿ ಇದೆ ಇನ್ನೂ ಬಿ ಪಿ ಕಡಿಮೆ ಆಗಂಗಿಲ್ಲ ಗುರುಜಿ ನನಗೆ. ಈಗ್ಲೂ ಕೂಡ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ ಬರ್ತಾ ಇದೀನಿ. ನೋಡಿ ನಾ ಹೇಳೋದು ಒಂದೇ, ಇಲ್ಲಿ ನೀವು 7 ವಾರ ಮಾಡಿದಿರಂದ್ರೆ 7ನೇ ವಾರಕ್ಕೆ ಇವಾಗ ನೀವು ಡೆಲಿವರಿ ಆಗೈತಿ, ಓಕೆ. ಇನ್ನೂ 2 ವಾರ ಕಂಪ್ಲೀಟ್ ಮಾಡ್ಬೇಕು. ಆ ಕಂಪ್ಲೀಟ್ ಮಾಡಿದ ಮೇಲೆ ನನಗೆ ಪವಾಡ ಆಯ್ತು, ನಾನು ಯಾರಿಗೆ ಹಾಕ್ತೀನಿ ಅಂತ ನೀವು ಬಂದು ಚನ್ನಗಿರಿ ಬಂದು ಹೇಳೋದ್ಮೇಲೆ ಯಾರಿಗೆ ಹಾಕ್ತೀನಿ ಅಂತ ನಾನು ರಾಯರ ಹತ್ರ ಬೇಡ್ಕೊಂಡಿದ್ವಿ. 7 ವಾರದ ವ್ರತ ಮಾಡ್ತೀನಪ್ಪ, 7ನೇ ವಾರದ ಅಷ್ಟೊತ್ತಿಗೆ ನಾನು ಡೆಲಿವರಿ ಆಗಿ ಸೂತ್ಕ ಅದೆಲ್ಲ ಆಗ್ಬೋದು ಅಂತ. ನಾನು ಹೇಳೋದು ಅರ್ಥ ಮಾಡ್ಕೊಂತೀರಾ? ನಂಗೊಂದು 2 ನಿಮಿಷ ಮಾತಾಡಕ್ ಬಿಡ್ತೀರಾ? ಸರಿ ಆಯ್ತು. ಯಾಕಂದ್ರೆ 7 ವಾರ ಮಾಡಿದೀರಾ ಅಂದ್ರೆ 7ನೇ ವಾರಕ್ಕೆ ನಿಮ್ಗೆ ಪವಾಡ ಆಗೈತಿ ಅಂದ್ರೆ 10 ವರ್ಷದಿಂದ ನಿಮ್ಗೆ ಗಂಡು ಮಕ್ಕಳು ಆಗಿರ್ಲಿಲ್ಲ, 2 ಹೆಣ್ಣು ಮಕ್ಕಳು ಆಗಿತ್ತು, ಓಕೆ. ಆದ್ರೆ ನಿಮ್ಗೆ ಗಂಡು ಮಗು ಬೇಕು ಅಂತ ಕೇಳಿದ್ರಿ. 10 ವರ್ಷದಿಂದ ಆಗಿದ್ದಿಲ್ಲ, ರಾಯರ ಹತ್ರ ಹೋಗಿ ಬಂದ್ಮೇಲೆ ರಾಯರ್ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ, ಓಕೆನಾ. ಇಲ್ಲಿ ರಾಯರ್ಗೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ನಿಮಗೆ ಪವಾಡ ಆಗಿದೆ. ಇಲ್ಲಿ ನನ್ನಿಂದ ಆಗಿದೆ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ರಾಯರು ನಿಮಗೆ ಪವಾಡ ಮಾಡಿರೋದು 7ನೇ ವಾರದಲ್ಲಿ ನೀವು ಪವಾಡ ಆಗಿದೆ, ಓಕೆ. ಆದ್ರೆ ಇನ್ನೂ 2 ವಾರ ನೀವು ಕಂಪ್ಲೀಟ್ ಮಾಡ್ಬೇಕು ನಿಮ್ದೆಲ್ಲ ಇದೆಲ್ಲ ಕಳೆದ ಮೇಲೆ. ಅದು ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ನಾನು ನಿಮ್ಗೆ ಯಾಕಂದ್ರೆ ಮುಂದಿನ ಭವಿಷ್ಯದ ಬಗ್ಗೆ ವ್ರತ ಹೇಳ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ, ಎಷ್ಟು ದೀಪಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮನ್ನ ನಂಬಿಕೊಂಡು ಬಂದಂತ ಎಲ್ಲಾ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಇಲ್ಲಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದವನು, ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ತಾಯಿ. ಯಾಕಂದ್ರೆ ನಮ್ಮ ಶತ್ರುಗಳಿಗೂ ನಾವು ಒಳ್ಳೇದು ಬಯಸಬೇಕು. ನೆನಪಿಟ್ಕೊಂಡ್ಬಿಡಿ ಈ ಮಾತು. ನಮ್ಗೆ ಯಾರು ಕೆಟ್ಟದ್ದು ಬಯಸ್ತಾರೋ, ಯಾರು ನಮ್ಗೆ ತುಳಿಯಕ್ ಪ್ರಯತ್ನ ಪಡ್ತಾರೋ ಅಂತವ್ರಿಗೂ ಕೂಡ ನಾವು ಒಳ್ಳೇದಾಗ್ಲಿ ಅಂತ ಬಯಸೋನು ಹೊರತು ಕೆಟ್ಟದ್ದು ಬಯಸೋದು ಬೇಡ. ಅರ್ಥ ಆಯ್ತಾ ಕಣಮ್ಮ? ಆಗ್ಬಾರ್ದು ಅಂತ ಮಾಡ್ದರೆ ಜಾಸ್ತಿ. ನನಗೆ ರಾಯರು ಬಂದು ಕನಸ್ನಾಗ ಹೇಳಿದ್ರು, ನಿನಗೆ ಯಾವುದೋ ಒಂದು ಶಕ್ತಿ ತಡಿತಾ ಇದೆ, ನನ್ ಸಂಧಿ ಬಂದು ಹೋಗು ಅಂತ ಹೇಳಿದ್ರು ರಾಯರು ನಮಗೆ ಕನಸಲ್ಲಿ. ಅದನ್ನೇ ಹೇಳ್ತಾ ಇರೋದು. ಇವಾಗ ನೋಡಿ, ಯಾರಿಗೋ ಒಬ್ರಿಗೆ ಕ್ಯಾನ್ಸರ್ ಪೇಷಂಟ್ ನಿಮ್ಮಲ್ಲಿ ಅಲ್ಲಿ ಯಾರು ಬಂದಿದ್ರಂತೆ, ಫೋನ್ ಮಾಡಿದ್ರಂತೆ. ಅವರು ನಿಮ್ಮ ಯಾರೋ ಆಗ್ಬೇಕು, ನಿಮ್ಮ ಅಕ್ಕವ್ರಿಗೆ ಮಾಡಿದ್ರಂತಲ್ಲ ಫೋನು. ನಮ್ಮ ಮನೆಗೆ ಇಲ್ಲಿ ನಮ್ಮ ಮನೆ ಹತ್ರನೇ ನಮ್ಮೂರವರೇ ಗುರುಜಿ ಅವರು. ನಾವು ಅವ್ರಿದ್ದಾನೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಿದ್ದು. ಅವರೇ ಫಸ್ಟ್ ಟೈಮ್ ನಮ್ಗೆ ಕರ್ಕೊಂಬಂದದ್ದು. ನೋಡಿ, ಅವರೇ ಕರ್ಕೊಂಡ್ ಬಂದಿದ್ದು. ಈಗ ಅವ್ರಿಗೆ ಕ್ಯಾನ್ಸರ್ ಇದ್ದಿದ್ದು 4 ಸಲ ಸೌತೆಕಾಯಿ ನಿಂಬೆನಿಂದ ಎಲ್ಲಾ ಜನಗಳು ಹೇಳ್ತಾರೆ, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ಈ ನಿಂಬೆನು ಸೌತೆಕಾಯಿನಿಂದ ಏನಾಗುತ್ತೆ ಅಂತಂದು ಒಂದೊಂದು ಮಾತು ಕಟ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ನಿಂಬೆಹಣ್ಣಿನಿಂದ ಅಮ್ಮನ ಕತ್ತಲ್ಲಿ ಹಾಕ್ತಾರೆ, ಅಷ್ಟು ಪವರ್ ಇರುತ್ತೆ. ನಿಂಬೆಹಣ್ಣು ಅನ್ನೋದು ನಾವು ಹೊಸದನ್ನು ಖರೀದಿ ಮಾಡ್ಕೊಂಡ್ರೆ ನಿಂಬೆಹಣ್ಣು ಗಾಳಿಗೆ ಇಡ್ತೀವಿ, ಆ ಚಕ್ರಕ್ಕೆ ಇಟ್ಟಾಗ ಅದ್ರ ಶಕ್ತಿ ಹೇಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನಮ್ಗೇನೋ ಅನಾಹುತ ತಡೆಯುತ್ತೆ ಅದೆಲ್ಲ. ಅದಕ್ಕೆ ಜನಗಳಿಗೆ ನಿಂಬೆಹಣ್ಣಿನಿಂದ ಅರ್ಥ ಆಗಲ್ಲ. ಒಬ್ಬೊಬ್ರು ಕೆಟ್ಟದಾಗಿ ಕಮೆಂಟ್ ಮಾಡ್ತಿರ್ತಾರೆ, ನಿಂಬೆಹಣ್ಣಿಂದ ಏನೂ ಆಗಲ್ಲ ಅಂತೇಳಿ. ಈಗ ನಿಂಬೆಹಣ್ಣಿಂದ ಅವ್ರಿಗೆ ಕ್ಯಾನ್ಸರೇ ಕಮ್ಮಿ ಆಗೈತಿ. ಆಗತ್ತಿಲ್ಲ ನಿಮ್ಮ ಸ್ನೇಹಿತರಿಗೆ? ಆಮೇಲೆ ಇನ್ನೊಬ್ರಿಗೆ ಮಗು ಒಂಚೂರು ಇದಿತ್ತು ಅಂತಂದೇಳಿ ನಿವಾರಿಸಿದ್ರಲ್ಲ ಗುರುಜಿ ನೀವು. ಏನಾಗಿತ್ತು? ಇನ್ ನಮ್ ಜೊತೆಗೆ ನಾವೇ ಕರ್ಕೊಂಡ್ ಬಂದಿದ್ವಿ ಚನ್ನಗಿರಿಯಾಗ ಅವ್ರನ್ನ. ಏನಾಗಿತ್ತು ಮಗು? ಹತ್ರನು ಬಂದಿದ್ರು. ಅವರು ಮಗು ಒಂದ್ ಸ್ವಲ್ಪ ಮಂದ, ಆಮೇಲೆ ಕೈ ಕಾಲು ಸ್ವಾಧೀನ ಇಲ್ದಂಗೆ ನಿಂತ್ಕೊಂತಿರ್ಲಿಲ್ಲ ಗುರುಜಿ ಅವರಿಗೆ. ಮಗು ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಂತೆ. ಅವರು ಮತ್ತೆ ಹಾಸ್ಪಿಟ್ಲಿಗೆ ಹಿಂದೆ ಗುಟ್ಲೆ ತೋರಿಸಿದಾಗ ಅವಾಗೆಲ್ಲವ ಮಕ್ಳು ಆಗ್ತಾ ಇರ್ಲಿಲ್ಲ, ಇದು ಅವ್ರ ಪ್ರೆಗ್ನೆನ್ಸಿನೂ ಆಗ್ತಾ ಇರ್ಲಿಲ್ಲ ಅಂತಂದೇಳಿ ಇದು ಮಾಡೋರಂತ ಗುರುಜಿ. ಇಲ್ಲಿ 2 ವಾರ ವ್ರತ ಮಾಡಿದ ತಕ್ಷಣನೇ ಅವರು ಪ್ರೆಗ್ನೆಂಟ್ ಆಗಿದ್ರಂತ ಗುರುಜಿ. ಮನೆಯಲ್ಲಿ ಏನೋ ನೀರ್ ಚೆಲ್ಲಿ ಜಾರ್ ಬಿದ್ದು ಅಬಾರ್ಷನ್ ಆಯ್ತು ಅಂತ ಹೇಳಿದ್ರು ಗುರುಜಿ ಅವರು. ಯಾಕಂದ್ರೆ ಇರ್ಲಿ, ಅವರು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ 2ನೇ ವಾರದಲ್ಲಿ ಅವ್ರಿಗೆ ತಾಯಿ ಭಾಗ್ಯ ಕಂಡಿತ್ತು, ಬಟ್ ಅದನ್ನ ಉಳಿಸೋಣಕ್ ಆಗ್ಲಿಲ್ಲ ಅವ್ರಿಗೆ. ಇರ್ಲಿ, ಅದಕ್ಕೆ ಮತ್ತೆ ನಾನು ವ್ರತ ತಿಳಿಸ್ಕೊಡ್ತೀನಿ ಅಂತ ಅದನ್ನ ಭಕ್ತಿಯಿಂದ ಪೂಜೆ ಮಾಡ್ಲಿ. ಇವಾಗ ನೋಡಿ, ಕ್ಯಾನ್ಸರ್ ಅನ್ನೋದು ನಿಮ್ಮ ಸ್ನೇಹಿತರಿಗೆ ಬಂದಿತ್ತಲ್ಲ, ಅಲ್ಲಿ ಅದು ಪಾಸಿಟಿವ್ ಅನ್ನೋದು ಇದ್ದಿದ್ದು ನೆಗೆಟಿವ್ ಅಂತ ಬಂದೈತೆ ಇವಾಗ? ನೆಗೆಟಿವ್ ಅಂತ ಬಂದಿತ್ತು, ಏನೇನು ಇಲ್ಲ, ಕ್ಲಿಯರ್ ಆಗಿದೆ. ಆಮೇಲೆ 2 ವಾರ ಮಾಡಿದ ತಕ್ಷಣ ಅವ್ರ ಅಮ್ಮ ಇಲ್ಲಿ ಎಲ್ಲಾ ಊಟ ಮಾಡ್ತಿದ್ರು. ನಾ ಫೋನ್ ಮಾಡಿದ ತಕ್ಷಣನೇ ಅಮ್ಮ ಎಲ್ಲಾ ಊಟ ಮಾಡ್ತಿದಾರೆ ಅಂದ್ರಲ್ಲ. ನಿಜನಾ ಅಂತ ನಾನು ಕೇಳ್ತಾ ಇದ್ದೆ ಅವ್ರನ್ನ. ಅದಕ್ಕೆ ಕಣಮ್ಮ ಎಲ್ಲಾ ಊಟ ಮಾಡ್ತಿದೀನಿ ಅಂತಂದೇಳಿ. ಅದಕ್ಕೆ ನೆಗೆಟಿವ್ ಅಂತ ಬಂದಿದೆ, ಏನೇನು ಇಲ್ಲ, ಇದು ಯಾವ ತರ ಪವಾಡ ಆಯ್ತಮ್ಮ, ಕ್ಯಾನ್ಸರ್ ಬಂದ್ರೆ ಒಂದ್ಸತಿ ಬಂದ್ರೆ ಹೋಗೋದೇ ಇಲ್ಲ, ಹೆಂಗ್ ಹೋಯ್ತಿದು ಏನು ಅಂತಂದೇಳಿ ಎಲ್ಲ ಕೇಳಿದ್ರು ಅಂತಂದೇಳಿ. ಅದೇ ಇವತ್ತು ನಾವು ಫೋನ್ ಮಾಡ್ಬೇಕು ಅಂತ ಅವ್ರು ಶುಕ್ರವಾರ ಹೋಗಿದ್ರು ಗುರುಜಿ. ನನಗೆ ಅವ್ರ ನಂಬರ್ ಕೊಡಿ, ಅವ್ರ ಜೊತೆ ಮಾತಾಡ್ತೀನಂತ. ಇದಾರ ಅವ್ರು ಲೈನ್ ನಾಗೆ ನನ್ ಫೋನ್ ಅಲ್ಲಿ. ಆದ್ರೆ ಇಲ್ಲಿಗೆ ಬಂದು ನಮ್ಮ ಮನೆಗೆ ನೋಡಕ್ ಬರ್ತೀನಿ, ಅವಾಗ್ಲೇ ಅಷ್ಟ್ರು ಒಟ್ಟಿಗೆ ಮಾತಾಡೋಣ ಅಂತ ಅಂದಿದ್ರು ಗುರುಜಿ ನಿಮ್ಮ ಹತ್ರ. ಓಕೆ, ಇರ್ಲಿ. ಹಂಗಾಗಿ ನಾವು ವೇಟ್ ಮಾಡ್ತಾ ಇದ್ವಿ. ನಿನ್ನೆ ಇವ್ರು ಸರ್ ಕೊಟ್ಟಿದ್ರೇನೋ ನಂಬರ್, ಹಂಗಾಗಿ ಬೇಗನೆ ಮಾಡ್ಬಿಟ್ಟಿರ. ಆಯ್ತು. ಒಂದು ವಿಚಾರದಲ್ಲಿ
ನೀವೇನು ಚಿಂತೆ ಮಾಡಬೇಡಿ ತಾಯಿಂದ್ರೆ. ನಾನು ಬಂದಿರೋದು ಲೋಕ ಕಲ್ಯಾಣಕ್ಕೋಸ್ಕರ. ಇವತ್ತು ನಾನು ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಕಲಬುರಗಿಯಲ್ಲಿ ರಾಮನ ಮಠ ಕಟ್ಟಿಸ್ತಾ ಇದ್ದೀನಿ, ಗೋಶಾಲೆ ಕಟ್ಟಿಸ್ತಾ ಇದ್ದೀನಿ, ಕಲ್ಯಾಣ ಮಂಟಪ ಕಟ್ಟಿಸ್ತಾ ಇದ್ದೀನಿ. ಎಲ್ಲಾರು ಮದುವೆನು, ಎಲ್ಲಾ ನನ್ನ ಅಕ್ಕ ತಂಗಿಂದಿರು, ಅಣ್ಣ ತಮ್ಮಂದಿರು ಮದುವೆ ಎಲ್ಲಾರ್ಗು ಫ್ರೀಯಾಗಿ ನಾನೇ ಅಲ್ಲಿ, ಯಾಕಂದ್ರೆ ಅದು ನಂದು ಅಲ್ಲ, ನಾನೇ ಕಟ್ಟಿಸ್ತೀನಿ ಅನ್ನಕ್ಕೆ ನನ್ನ ಮಠ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದೆಲ್ಲ ನಿಮ್ಮ ಮಠ. ನಾಳೆ ನಾನು ಇರೋದು 86 ವರ್ಷ ಮಾತ್ರ ಇಲ್ಲಿ. ಆದ್ರೆ ಇನ್ನೊಂದು ವಿಚಾರದಲ್ಲಿ, ಇಲ್ಲಿ ನಿಮ್ಮ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಮರಿ ಮೊಮ್ಮಕ್ಕಳು ಬರ್ತಾರೆ, ಗಿರಿ ಮೊಮ್ಮಕ್ಕಳು ಬರ್ತಾರೆ. ಸನಾತನ ಧರ್ಮ, ಶ್ರೀರಾಮ, ಇಲ್ಲಿ ಸನಾತನ ಧರ್ಮ ಎತ್ತಿ ನಾವು ಹಿಡಿಬೇಕು ತಾಯಿ. ರಾಮ ದೇವ್ರು ಇದ್ದಾರೆ ತಾಯಿ, ರಾಯರಿದ್ದಾರೆ ತಾಯಿ. ಯಾಕಂದ್ರೆ ಇಲ್ಲಿ ನಾವು ಶಾಶ್ವತವಾಗಿ ಯಾರು ಇರುವುದಿಲ್ಲ, ನಾವು ಶಾಶ್ವತವಾಗಿ ಯಾರು ಇರುವುದಿಲ್ಲ. ಇಲ್ಲಿ ಏನ್ ನಾವು ಮಾಡಿ ಕೈ ಬಿಡ್ತೀವಲ್ಲ, ಮುಂದಿನ ಪೀಳಿಗೆಗಳು ರಾಮ ಶ್ರೀರಾಮ, ಜೈ ರಾಮ, ಜೈ ಜೈ ಶ್ರೀರಾಮ್ ಅಂತ ಹೇಳ್ಕೊಂತ ಹೋದ್ರ ಎಲ್ಲ ನಮ್ಮ ದೇಶನೇ ಅಭಿವೃದ್ಧಿವಾಗಿರುತ್ತೆ. ನಮ್ಗೇನು ಅನಾಹುತ ಆಗಲ್ಲ ನನ್ನ ತಾಯಿ, ಆತಂಕ ಬರುವುದಿಲ್ಲ. ಅದಕ್ಕೆ ಸನಾತನ ಧರ್ಮವನ್ನು ನಾವು ಉಳಿಸಬೇಕು. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪವಾಡ ಆಗ್ಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ರು ಹೇಳಿ ಒಂದ್ಸಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.